से सुभाष घई ने कहा था पैडेड ब्रा पहन के। नहीं, बट वो साउथ में बोला जाता है। या always reject. Yes, that's what. No one will stop, no one will kill you. నాకు ఎప్పుడు పర్సనల్ హరాస్మెంట్ లాగా నాకు ఎక్కడ జరగలేదు. మేబీ ఐఎమ్ బ్లెస్డ్, ఐ డోంట్ నో, మేబీ అదర్స్కి. దట్స్ కంప్లీట్లీ యువర్ చాయిస్. ఇఫ్ యూ హ్యావ్ ఎడ్యుకేషన్ యూ క్విట్ ఇట్, యూ గో డూ సంథింగ్ ఎల్స్. ಚಿತ್ರರಂಗದಲ್ಲಿ ಮಹಿಳೆಯ ಸ್ಥಿತಿಗತಿ ಬಗ್ಗೆ ಸಾಕಷ್ಟು ಜನ ದನಿ ಎತ್ತುತ್ತಾ ಬರ್ತಿದ್ದಾರೆ. ಕೆಲಸ ಮಾಡುವ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡುವ ಪ್ರಕರಣಗಳು ವರದಿ ಆಗುತ್ತಲೇ ಇರುತ್ತದೆ. ಅದರಲ್ಲೂ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ರೀತಿಯ ಹೀನ ಸಂಸ್ಕೃತಿ ಇದೆ ಎನ್ನುವ ಆರೋಪ ಪದೇ ಪದೇ ಕೇಳಿಬರುತ್ತದೆ. ದಕ್ಷಿಣದ ಚಿತ್ರರಂಗದ ಬಗ್ಗೆ ಬಾಲಿವುಡ್ ನಟಿ ತಾಪ್ಸಿ ಪನ್ನು ಬೇಸರ ವ್ಯಕ್ತಪಡಿಸಿದ್ರು. ಅದಕ್ಕೆ ನಟಿ ಜ್ಯೋತಿ ಪೂರ್ವರಾಜ್ ತಿರುಗೇಟು ಕೊಟ್ಟಿದ್ದಾರೆ. ದಕ್ಷಿಣದ ಸಿನಿಮಾಗಳಲ್ಲಿ ನಟಿಯರ ಹೊಕ್ಕಳ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾರೆ. ಅದು ಯಾಕೆ ಎನ್ನುವುದು ಗೊತ್ತಿಲ್ಲ. ಪ್ಯಾಡೆಡ್ ಬ್ರಾ ಧರಿಸೋಕೆ ಹೇಳ್ತಾರೆ. ಹೇಳುವ ರೀತಿ ಮುಜುಗರ ತರ್ತದೆ. ಸೆಟ್ನಲ್ಲಿ ಬಹುತೇಕ ಪುರುಷರು ಇರ್ತಾರೆ. ಎಲ್ಲರ ಮುಂದೆ ಅವರು ಹೇಳಿದಂತೆ ಕೇಳುವುದು ಕಷ್ಟವಾಗುತ್ತದೆ ಎಂದು ತಾಪ್ಸಿ ಪನ್ನು ಇತ್ತೀಚೆಗೆ ಸಂದರ್ಶನ ಒಂದರಲ್ಲಿ ಹೇಳಿದ್ರು. ತೆಲುಗು ಚಿತ್ರದಲ್ಲಿ ನಟಿಯರ ಹೊಕ್ಕಳು ತೋರಿಸುವುದು, ಹೂವು ಹಣ್ಣುಗಳಿಂದ ಹೊಕ್ಕಳಿಗೆ ಹೊಡೆಯುತ್ತಾರೆ. ಅದರಿಂದ ಏನು ಸಂತೋಷ ಸಿಗುತ್ತೋ ಗೊತ್ತಿಲ್ಲ. ನನಗೆ ಒಂದು ಕಡೆ ನಗು ಬರ್ತಿತ್ತು, ನೋವಾಗ್ತಿತ್ತು ಎಂದು ಈ ಹಿಂದೆ ಮತ್ತೊಂದು ಸಂದರ್ಶನದಲ್ಲಿ ತಾಪ್ಸಿ ಹೇಳಿದ್ದು ವಿವಾದಕ್ಕೆ ಕಾರಣವಾಗಿದೆ. ಕರ್ನಾಟಕದ ಮೂಲದ ನಟಿ ಜ್ಯೋತಿ ಸದ್ಯ ಕಿಲ್ಲರ್ ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಭಾರತ ಚಿತ್ರರಂಗದ ಬಗ್ಗೆ ತಾಪ್ಸಿ ಪನ್ನು ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೆ ಜ್ಯೋತಿ ಪ್ರತಿಕ್ರಿಯಿಸಿದ್ದಾರೆ. ನಿರ್ದೇಶಕರು ಹೇಳಿದಂತೆ ನಿಮ್ಮಿಂದ ಮಾಡೋಕೆ ಸಾಧ್ಯವಿಲ್ಲದಿದ್ದರೆ ಬಿಟ್ಟು ಬಿಡಿ, ಯಾರು ನಿಮ್ಮನ್ನ ತಡೆಯುವುದಿಲ್ಲ, ಸಾಯಿಸುವುದೂ ಇಲ್ಲ ಎಂದು ಜ್ಯೋತಿ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಕೂಡ ಭಾರಿ ಚರ್ಚೆ ನಡೆದಿತ್ತು. ಅವಕಾಶ ಬೇಕು ಅಂದ್ರೆ ಕಮಿಟ್ಮೆಂಟ್ ಕೇಳ್ತಾರೆ ಅಂತೆಲ್ಲ ಸುದ್ದಿಯಾಯಿತು. ನಾನು 15 ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದೀನಿ. ಕನ್ನಡ, ತೆಲುಗುನಲ್ಲಿ ನಟಿಸಿದ್ದೀನಿ. ನನಗೆ ಯಾವುದೇ ಕಹಿ ಘಟನೆ ಎದುರಾಗಿಲ್ಲ. ಕೆಲ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕ್ಗಳಾಗಿದೆ. ಅದು ಬಿಟ್ಟು ವೈಯಕ್ತಿಕವಾಗಿ ಇಂತಹ ಯಾವುದೇ ಕಹಿ ಅನುಭವ ಆಗಲಿಲ್ಲ. ನನ್ನ ಅದೃಷ್ಟ ಅನ್ನಿಸುತ್ತದೆ. ಬಹುಶಃ ಬೇರೆಯವರಿಗೆ ಇಂತಹ ಸನ್ನಿವೇಶಗಳು ಎದುರಾಗಿರಬಹುದು. ಅದೆಲ್ಲವೂ ನಿಮ್ಮ ಆಯ್ಕೆ. ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಇದ್ರೆ ಇಂಡಸ್ಟ್ರಿ ಬಿಟ್ಟು ಹೋಗಿ, ಬೇರೆ ಏನಾದರೂ ಕೆಲಸ ಮಾಡಿ ಎಂದು ಜ್ಯೋತಿ ಹೇಳಿರುವುದು ವೈರಲ್ ಆಗ್ತಿದೆ. ನಾನು ಹೆಚ್ಚು ಆಡಿಷನ್ ಕೊಡುವ ಸಂದರ್ಭ ಎದುರಾಗಲಿಲ್ಲ. ಒಂದ್ ಕಾಲದಲ್ಲಿ ಧಾರಾವಾಹಿಗಳಿಗೆ ದಿನಕ್ಕೆ 3 ಕಾಲ್ ಶೀಟ್ ಕೊಡ್ತಿದ್ದೆ. ಸಿನಿಮಾ ಅವಕಾಶ ಸಿಕ್ಕರೂ ಸಮಯ ಇಲ್ಲ ಎಂದು ನಟಿಸಲಿಲ್ಲ. ಎಲ್ಲವೂ ನನ್ನದೇ ಆಯ್ಕೆ. ನಾನು ಇಷ್ಟಪಟ್ಟು ಮಾಡಿದ್ದೀನಿ. ಮೀಟು ಸಮಯದಲ್ಲಿ ಕೆಲವರು ಆರೋಪಿಸಿದ್ದರು. ಆಗ ಎಲ್ಲರೂ ಮಾತನಾಡಿದ್ರು. ಅಲ್ಲಿಗೆ ಬಿಟ್ಟು ಬಿಡಬೇಕು. ಪದೇ ಪದೇ ಮಾತನಾಡಬಾರದು. ನೀವು ಕೆಲಸ ಮಾಡಲು ಸಾಕಷ್ಟು ಆಯ್ಕೆಗಳಿವೆ. ನೀವು ಅಡುಗೆ ಮಾಡಬಹುದು, ಬಿಸ್ನೆಸ್ ಮಾಡಬಹುದು, ಹೀಗೆ ಬಹಳ ಆಯ್ಕೆಗಳಿವೆ. ನೀವು ಮಾಡೋದೆಲ್ಲ ಮಾಡಿ ಬಳಿಕ ಕಮೆಂಟ್ ಮಾಡುತ್ತಾ ಕೂರೋದು ಸರಿಯಲ್ಲ ಎಂದು ಜ್ಯೋತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದ ಜ್ಯೋತಿ ರೈ ಬಳಿಕ ತೆಲುಗು ಕಿರುತೆರೆ ಪ್ರವೇಶಿಸಿದ್ರು. ಕೆಲ ಸಿನಿಮಾಗಳಲ್ಲಿ ಕೂಡ ಆಕೆ ನಟಿಸಿದ್ದಾರೆ. ಸುಕು ಪೂರ್ವಜ್ ಎಂಬ ನಿರ್ದೇಶಕರನ್ನ ಜ್ಯೋತಿ 2ನೇ ಮದುವೆ ಆಗಿದ್ದಾರೆ. ಆ ಬಳಿಕ ಜ್ಯೋತಿ ಪೂರ್ವಜ್ ಎಂದು ಹೆಸರು ಬದಲಿಸಿಕೊಂಡಿದ್ದಾರೆ. ಬಹಳ ವರ್ಷಗಳ ಬಳಿಕ ಕನ್ನಡದ ಹಲ್ಕಾ ಡಾನ್ ಚಿತ್ರದಲ್ಲಿ ಆಕೆ ಬಣ್ಣ ಹಚ್ಚಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.